Hi, my dear students, welcome back to my class. So, this is the second session for the target 7 on 7 from the lesson carbon and its compounds. So, in previous session ಅಲ್ಲಿ ನಾನು ನಿಮಗೆ ಕಾರ್ಬನ್ ಆ್ಯಂಡ್ ಇಟ್ಸ್ ಕಂಪೌಂಡ್ಸ್ನ ಮೋಸ್ಟ್ ಇಂಪಾರ್ಟೆಂಟ್ ಬೇಸಿಕ್ಸ್ ಸೊ ಅದನ್ನೆಲ್ಲ ಕವರ್ ಮಾಡಿದ್ದೀನಿ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಲರ್ನ್ ಆಲ್ ದ ಕಾನ್ಸೆಪ್ಟ್ ಬಿಕಾಸ್ ಅದೆಲ್ಲ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂಗೆ ತುಂಬಾ ಇಂಪಾರ್ಟೆಂಟ್. ಸೊ ನಿಮ್ಮ ಎಕ್ಸಾಮಿನೇಷನಲ್ಲಿ ಯಾವುದೇ ಒಂದು ಪ್ರಶ್ನೆಯನ್ನು ಕೇಳಿದ್ರೂ ಕೂಡ so if you know those concepts, definitely you can answer. So in the previous session, I have completed the basic concepts such as tetravalency agirbodu, catenation agirbodu, saturated, unsaturated hydrocarbons. All these things I have completed. So at the end of the session, I gave you a small introduction about functional groups. I hope you all have remember. ಸೊ ಫಂಕ್ಷನಲ್ ಗ್ರೂಪನ್ನು ಯಾವ್ಯಾವ ಫಂಕ್ಷನಲ್ ಗ್ರೂಪ್ಸ್ ಇದೆ, ಅದರ ಸಫಿಕ್ಸಸ್ ಏನೇನು, ಹೌ ಟು ಐಡೆಂಟಿಫೈ ದಟ್ ಫಂಕ್ಷನಲ್ ಗ್ರೂಪ್ ಅನ್ನೋ ಒಂದು ಸ್ಮಾಲ್ ಐಡಿಯಾ ನಿಮಗಿದೆ. ಸೊ ಇನ್ ಟುಡೇಸ್ ಸೆಷನ್ ಐ ವಿಲ್ ಟೀಚ್ ಯು ಹೌ ಟು ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ದ ಫಂಕ್ಷನಲ್ ಗ್ರೂಪ್, as well as how to write the cyclic structures and also the branched chain structures and all the rest over concepts from the lesson carbon and its compounds. So without wasting much time, let's get started. Let us start with the first functional group. The first functional group is alcohol. Alcohol is our first functional group. And alcohol is always denoted by OH. OH anta idre adu alcohol group. Elli OH irutte, it will be in the molecular formula and in the structural formula. Name alli OL irutte. OL idre alcohol nodi OL idre adu alcohol. Okay, so before starting with the first member, I would once again remind you about the word root. So we have learnt about word root in the previous class, alva? So starting with the first member, meth, and then eth, then prop, then but, fourth member, then fifth is pent, sixth is hex, seventh member is hept, and so on. Okay, you should know the word root. Word root is same for all the functional group. ಸ್ಯಾಚುರೇಟೆಡ್ ಆಗಿರ್ಬೋದು, ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ಗೆ ಆಗಿರ್ಬೋದು, ಫಂಕ್ಷನಲ್ ಗ್ರೂಪ್ಸ್ಗೆ ಆಗಿರ್ಬೋದು, ದ ವರ್ಡ್ ರೂಟ್ ರಿಮೈನ್ ಸೇಮ್. ಓಕೆ, ಸೊ ಆಲ್ಕೋಹಾಲ್ ಇಸ್ ಅವರ್ ಫಸ್ಟ್ ಫಂಕ್ಷನಲ್ ಗ್ರೂಪ್. ಆಲ್ಕೋಹಾಲ್ ಇಸ್ ಡಿನೋಟೆಡ್ ಬೈ OH. OH ಎಲ್ಲಿರುತ್ತೆ? ಮಾಲಿಕ್ಯುಲರ್ ಫಾರ್ಮುಲಾ ಆ್ಯಂಡ್ ಸ್ಟ್ರಕ್ಚರಲ್ ಫಾರ್ಮುಲಾನಲ್ಲಿ ಇರುತ್ತೆ. ಸೊ ನೇಮಿಂಗಲ್ಲಿ OL ಇರುತ್ತೆ. Now let us write the first member. First member is methanol. See, methanol, METHAN, methanol, OL, all. ಮ್ಯಾಮ್ ನಮಗೆ ನೇಮ್ ಬರೆಯೋಕ್ಕೆ ಬರಲ್ಲ, ನಮಗೆ ಸ್ಪೆಲ್ಲಿಂಗ್ಸ್ ಬರಲ್ಲ. ಸೊ ವಾಟ್ ಯು ಕ್ಯಾನ್ ಡೂ ಈಸ್, ಎವ್ರಿಬಡಿ ನೋ ಮೀಥೇನ್, ರೈಟ್? ನೋಡಿ, ಮೀಥೇನ್ ಅಂತ ಬರ್ಕೊಳ್ಳಿ. ಮೀಥೇನ್, ಮೆಥನಾಲ್ ಸ್ಪೆಲ್ಲಿಂಗ್ ಬರಲ್ವಾ? ಮೀಥೇನ್ ಅಂತ ಬರ್ಕೊಳ್ಳಿ. ಜಸ್ಟ್ ಈನ ರಬ್ ಮಾಡಿ OL ಅನ್ನು ಆ್ಯಡ್ ಮಾಡಿ, ಇದು ಮೆಥೆನಾಲ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಫಂಕ್ಷನಲ್ ಗ್ರೂಪನ್ನು ಆ್ಯಡ್ ಮಾಡಬೇಕಾ? ಸೇಮ್ ಮೀಥೇನ್ ಅಂತ ಬರ್ಕೊಳ್ಳಿ, ಈನ ರಬ್ ಮಾಡಿ AL ನೆಕ್ಸ್ಟ್ ಫಂಕ್ಷನಲ್ ಗ್ರೂಪ್ ಆ್ಯಡ್ ಮಾಡಿದ್ರೆ ಮೆಥೆನ್ ಆಲ್ ಆಗುತ್ತೆ. ಮತ್ತು ಅದೇ ಮೀಥೇನಲ್ಲಿ ಈ ರಬ್ ಮಾಡಿ OIC ಆ್ಯಡ್ ಮಾಡಿದ್ರೆ ಮೆಥೆನೋಯಿಕ್ ಆಗುತ್ತೆ. ಸೊ ಆಲ್ಕೇನಲ್ಲಿ ಈ ತೆಗೆದು ನೀವು ಫಂಕ್ಷನಲ್ ಗ್ರೂಪ್ ಹಾಕ್ಬೋದು. ಸಿಂಪ್ಲೆಸ್ಟ್ ಮೆಥಡ್. ಓಕೆ, ಸೊ ವೆರಿ ಸಿಂಪ್ಲೆಸ್ಟ್ ಮೆಥಡ್. ಓಕೆ, ಸೊ ಈಗ ಫಸ್ಟ್ ಮೆಂಬರ್ ಈಸ್ ಮೆಥೆನಾಲ್. ಆಲ್ ಅಂದರೆ ಆಲ್ಕೋಹಾಲ್. ನೋಡಿ, ನೇಮಲ್ಲಿ OL ಇರಬೇಕು. O ಬದಲು A ಇದ್ದರೆ ಇಟ್ಸ್ ಡಿಫ್ರೆಂಟ್, ಆಲ್ಡಿಹೈಡ್ ಆಗಿಬಿಡುತ್ತೆ. ಪ್ಲೀಸ್ ರಿಮೆಂಬರ್. ಸೊ ಮೆಥೆನಾಲ್, ಮೆತ್ ಅಂದರೆ ಫಸ್ಟ್ ಮೆಂಬರ್. ಸೊ ಎಷ್ಟು ಕಾರ್ಬನ್ ಇರುತ್ತೆ? ದೇರ್ ವಿಲ್ ಬಿ ಓನ್ಲಿ ಒನ್ ಕಾರ್ಬನ್. ಲೆಟ್ ಅಸ್ ರೈಟ್ ಒನ್ ಕಾರ್ಬನ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ನೀವು ತಿಳ್ಕೊಳ್ಬೇಕಾಗಿರೋದು, ಸ್ಟ್ರಕ್ಚರಲ್ ಫಾರ್ಮುಲಾ ಬರಿಬೇಕಾದ್ರೆ ಆಲ್ಕೋಹಾಲ್, ಆಲ್ಡಿಹೈಡ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಯಾವಾಗಲೂ ಕೂಡ ಇಟ್ ಅಕರ್ಸ್ ಅಟ್ ದ ಎಂಡಲ್ಲಿ ಅಕರ್ ಆಗುತ್ತೆ, ಕೊನೆಯಲ್ಲಿ ಬರುತ್ತೆ. ಓಕೆ, ಫಂಕ್ಷನಲ್ ಗ್ರೂಪ್ ಆಫ್ ಆಲ್ಕೋಹಾಲ್, ಆಲ್ಡಿಹೈಡ್, ಕಾರ್ಬಾಕ್ಸಿಲಿಕ್ ಆ್ಯಸಿಡ್ ಎಂಡಲ್ಲಿ ಬರುತ್ತೆ. ಇಟ್ ಆಲ್ವೇಸ್ ಅಕರ್ಸ್ ಅಟ್ ದ ಎಂಡ್. ಸೊ ರಿಮೈನಿಂಗ್ ಕಾರ್ಬನ್ ಸುತ್ತ ಈಗ ಏನು ಮಾಡಬೇಕು? ಯು ನೋ ದಟ್ ದ ಕಾರ್ಬನ್ ಈಸ್ ಹ್ಯಾವಿಂಗ್ 4 ಬಾಂಡ್, ರೈಟ್? ಸೊ 1 ಬಾಂಡ್ ಈಸ್ ಇಯರ್ ಕಂಪ್ಲೀಟೆಡ್. ಲೆಫ್ಟ್ ಓವರ್ 1, 2, 3. ಸೊ ನೌ ಲೆಟ್ ಅಸ್ ಸರೌಂಡ್ ಬೈ ಹೈಡ್ರೋಜನ್. ಓಕೆ, ಸೊ ದಿಸ್ ಈಸ್ ಹೌ ಯು ರೈಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ ಫಾರ್ ಮೆಥೆನಾಲ್. ನೋಡಿ, ಮೆತ್ ಅಂದರೆ ಒಂದು ಕಾರ್ಬನ್, ಆಲ್ ಅಂದರೆ ಆಲ್ಕೋಹಾಲ್ ಗ್ರೂಪ್, ಸೊ ಇಟ್ ಈಸ್ ಮೆಥೆನಾಲ್. ಈಗ ಬೈ ಲುಕಿಂಗ್ ಅಟ್ ದ ಸ್ಟ್ರಕ್ಚರಲ್ ಫಾರ್ಮುಲಾ, ವೆರಿ ಸಿಂಪಲ್ ಟು ರೈಟ್ ದ ಮಾಲಿಕ್ಯುಲರ್ ಫಾರ್ಮುಲಾ. ನೋಡಿ, ಎಷ್ಟು ಕಾರ್ಬನ್ ಇದೆ? 1. ರೈಟ್ 1 ಕಾರ್ಬನ್. ಎಷ್ಟು ಹೈಡ್ರೋಜನ್ ಇದೆ? 1, 2, 3 ಹೈಡ್ರೋಜನ್. H3 ಬರೀರಿ. ಫಂಕ್ಷನಲ್ ಗ್ರೂಪನ್ನು ಡಿಸ್ಟರ್ಬ್ ಮಾಡಬೇಡಿ. ರೈಟ್ OH ಆ್ಯಸ್ ಇಟ್ ಈಸ್. ನಾನು ಬಿಗಿನಿಂಗಲ್ಲೂ ಕೂಡ ಹೇಳಿದೆ, ಐ ಟೋಲ್ಡ್ ಯು ವೆರಿ ಕ್ಲಿಯರ್ಲಿ. ಸಿ, OH ಇರುತ್ತೆ. ಎಲ್ಲಿರುತ್ತೆ?
ಮಾಲಿಕ್ಯುಲಾರ್ ಫಾರ್ಮುಲಾ, ಸ್ಟ್ರಕ್ಚರಲ್ ಫಾರ್ಮುಲಾ. ಮಾಲಿಕ್ಯುಲಾರ್ ಫಾರ್ಮುಲಾದಲ್ಲೂ ಸ್ಟ್ರಕ್ಚರಲ್ ಫಾರ್ಮುಲಾದಲ್ಲೂ ಏನಿರುತ್ತೆ, OH ಇರುತ್ತೆ. ಆ್ಯಂಡ್ ಐ ಟೋಲ್ಡ್ ಯು ವೆರಿ ಕ್ಲಿಯರ್ಲಿ ದೇ ಅಕರ್ ಅಟ್ ದ ಎಂಡಲ್ಲಿ ಅಕರ್ ಆಗುತ್ತೆ. ಓಕೆ, ಆಲ್ಕೋಹಾಲ್ OL, ಮೆಥೆನಾಲಲ್ಲಿ OL ಇದೆ. ಸ್ಟ್ರಕ್ಚರಲ್ ಫಾರ್ಮುಲಾ ಇಸ್ ಡಿನೋಟೆಡ್ ಬೈ OH ಆ್ಯಂಡ್ ಮಾಲಿಕ್ಯುಲಾರ್ ಫಾರ್ಮುಲಾ ಈಸ್ ಆಲ್ಸೋ ಡಿನೋಟೆಡ್ ಬೈ OH. ಸೊ ದಿಸ್ ಈಸ್ ಫಾರ್ ಮೆಥೆನಾಲ್. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ಯೂಶಲಿ ಎಕ್ಸಾಮಲ್ಲಿ ಪ್ರಾಪ್ ಮತ್ತು ಬ್ಯೂಟ್ ಕೇಳ್ತಿರ್ತಾರೆ. ಲೆಟ್ ಅಸ್ ನಾವು ರೈಟ್ ಫಾರ್ ಪ್ರಾಪ್. ಸೊ ಪ್ರೊಪೇನ್ ಅಂತ ಬರ್ಕೊಳ್ಳೋಣ. ಪ್ರೊಪೇನ್ ಹೇಳ್ಕೊಂಡಂಥ ಈಸಿಯೆಸ್ಟ್ ಮೆಥಡ್ ಪ್ರೊಪೇನ್. ಸೊ ಪ್ರೊಪೆನಾಲ್ ಮಾಡಬೇಕು. ರಬ್ ಇ ಆ್ಯಂಡ್ ಆ್ಯಡ್ OL. ಸೊ ಏನಾಯಿತು ಈಗ, ಇದು ಪ್ರೊಪೆನಾಲ್ ಆಯಿತು. ಸೊ ನಾವು ಲೆಟ್ ಅಸ್ ರೈಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಪ್ರಾಪ್ ಅಂದರೆ ಥರ್ಡ್ ಮೆಂಬರ್. ಸೊ ಕಾರ್ಬನ್ 3 ಇರುತ್ತೆ, 3 ಆಟಮ್ಸ್ ಆಫ್ ಕಾರ್ಬನ್ ಇರುತ್ತೆ. ಲೆಟ್ ಅಸ್ ರೈಟ್ 1, 2 ಆ್ಯಂಡ್ 3 ಕಾರ್ಬನ್ ಆ್ಯಂಡ್ ಸಿಂಗಲ್ ಬಾಂಡ್ ಬಿಟ್ವೀನ್ ಆಲ್ ದ ಕಾರ್ಬನ್ ಆಟಮ್ಸ್. ಸೊ ಆಲ್ ಇದೆ. ಈಗ ಪ್ರಾಪ್ ಕಂಪ್ಲೀಟ್ ಆಯಿತು. 1, 2, 3 ಈಸ್ ಪ್ರಾಪ್. ಆಲ್ ಅಂದರೆ ಆಲ್ಕೋಹಾಲ್. ಲೆಟ್ ಅಸ್ ರೈಟ್ OH. ಓಕೆ, ನಾವು ರಿಮೈನಿಂಗ್ ಕಾರ್ಬನ್ಸ್ ಆರ್ ಸರೌಂಡೆಡ್ ಬೈ ಹೈಡ್ರೋಜನ್. ರಿಮೈನಿಂಗ್ ಕಾರ್ಬನ್ಸ್ ಆರ್ ಸರೌಂಡೆಡ್ ಬೈ ಹೈಡ್ರೋಜನ್. Okay, so this is how you write the very simple formula of propanol. Okay, so now it's time to write the molecular formula by looking at structure. See 1, 2, 3. How many carbons are there? 3. See 3. How many hydrogen? Check it. 1, 2, 3, 4, 5, 6, 7. H7. There are 7 hydrogens and our functional group is OH. So C3H7OH is our molecular formula for propanol. Very simple. Okay, prop andre 3 carbon, all andre OH. So remaining place is surrounded by the hydrogen. By looking at the molecular formula, see 1, 2, 3, C3H7, 1, 2, 3, 4, 5, 6, 7, H7 and our functional group is OH. Functional group anna never disturb. Write as it is. Clear? So this is how you write the alcohol. Now I will teach you the second functional group. So you can try the butanol, pentanol, hexanol in a similar way. It is easy for you to write. Okay. So now let us move towards the next functional group. See, the next functional group is aldehyde. I told about aldehyde. Aldehyde. So aldehyde is denoted by CHO. So CHO another, it will always occur at the end. And in the name it is denoted by AL. It is AL. I repeat once again, aldehyde is denoted by CHO in the molecular formula as well as in the structural formula. In the name it is denoted by AL. Okay, so now let us write the first member, meth. So meth, let us write methane. Okay, methane bariri, very simple. Rub E and add AL. Enayitu methanal. So spelling baralla andaga you can follow this method. So the first member is methanal. Al andre aldehyde. So meth andre ಎಷ್ಟು carbon irutte? There will be only one carbon. Meth means there will be only one carbon. See, nimge illi ಸ್ವಲ್ಪ careful ಆಗಿರಬೇಕು. Why you should be very careful? Because see, the functional group itself contain carbon in it. The functional group itself contain there is a carbon. So ಈಗ meth ಅಂದಾಗ ಒಂದು ಕಾರ್ಬನ್ ಬರ್ಕೊಂಡು ಫಂಕ್ಷನಲ್ ಗ್ರೂಪನ್ನು ಆ್ಯಡ್ ಮಾಡಬೇಕು ಅಂತ CHO ಬರ್ಕೊಂಡ್ರೆ ಇಟ್ ವಿಲ್ ಬಿಕಮ್ ರಾಂಗ್. ಯಾಕೆ ರಾಂಗ್ ಅಂದರೆ ಟೋಟಲಿ ಈ ಒಂದು ಚೈನಲ್ಲಿ ವಿ ಹ್ಯಾವ್ 2 ಕಾರ್ಬನ್. ಸೊ ಮೀತ್ ಅಂದರೆ ದೇರ್ ಶುಡ್ ಬಿ ಓನ್ಲಿ 1 ಕಾರ್ಬನ್, ನಾಟ್ ದ 2 ಕಾರ್ಬನ್. ಓಕೆ, ಸೊ ದಟ್ ಈಸ್ ವೈ ಯು ಶುಡ್ ಬಿ ವೆರಿ ಕೇರ್ಫುಲ್. ವೆನ್ ಯು ಆರ್ ರೈಟಿಂಗ್ ಮೆಥೆನಾಲ್ ಯು ಶುಡ್ ಬಿ ವೆರಿ ಕೇರ್ಫುಲ್. ಸೊ ಮೆಥೆನಾಲಲ್ಲಿ ಏನಾಗುತ್ತೆ, ದ ಫಂಕ್ಷನಲ್ ಗ್ರೂಪ್ ಕಾರ್ಬನ್ ಇಟ್ ಸೆಲ್ಫ್ ವಿಲ್ ಬಿ ದ C. It is a carbon. Okay, so meth means 1 carbon. So we are adding here O and H. So CHO itself is our functional group and the meth's carbon is this itself. So one carbon ge ಎಷ್ಟು bond ಇರಬೇಕು? There should be totally 4 bonds. So 1, 2, 3 left over 1 hydrogen. So now by looking at this you have to write the molecular formula. See, just you are writing H and then our functional group is CHO. ಸೊ ಇದು ಯಾಕೆ ಮ್ಯಾಮ್ ಈ ರೀತಿ ಡಿಫ್ರೆಂಟ್ ಆಗಿದೆ? ಬಿಕಾಸ್ ಆಲ್ಡಿಹೈಡ್ನಲ್ಲಿ ಆರ್, ಸಿ ಜನರಲ್ ಫಾರ್ಮುಲಾ ಈಸ್ RHO. ಸಿ ಜನರಲ್ ಫಾರ್ಮುಲಾ ಈಸ್ RCHO. RCHO ಅಂದರೆ ಏನು ಅಂದರೆ ಈ ಆರ್ ಅನ್ನೋದು ಆಲ್ಕೈಲ್ ಗ್ರೂಪ್. ಆಲ್ಕೈಲ್ ಅಂದರೆ ಏನು ಮ್ಯಾಮ್? ಸಿ ಆಲ್ಕೈಲ್ ಅಂದರೆ ಆಲ್ಕೇನಿಂದ ಒಂದು ಹೈಡ್ರೋಜನ್ ರಿಮೂವ್ ಮಾಡೋದೇ ಆಲ್ಕೈಲ್.
alkyl. I'll show you the example. See, alkane andre, for example, let us write the first member of alkane, that is methane. CH4 is a methane. Okay, ಈ CH4 ಏನೆಂದು ಇದು ಮೀಥೇನ್. ಸೊ ಈ CH4 ನಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ CH3. ಸೊ ಈ CH3 ನೇ ಆಲ್ಕೈಲ್. ಸೊ ರಿಮೂವಿಂಗ್ one hydrogen from alkane will become alkyl. I repeat once again, removing one hydrogen from alkane will become alkyl. So CH4 ಇದ್ರೆ CH3 ಆಗುತ್ತೆ. ಸೊ ಸೆಕೆಂಡ್ ಮೆಂಬರ್ ಫಾರ್ ಎಕ್ಸಾಂಪಲ್ ಈಗ ನಮಗೆ C2H6 ಈಥೇನ್ ಇದೆ ಅಲ್ವಾ. ಸೊ ಇದು ಈಥೈಲ್ ಆಗಬೇಕು ಅಂದರೆ ಜಸ್ಟ್ ರಿಮೂವ್ ಒನ್ ಹೈಡ್ರೋಜನ್, C2H5 ಆಗುತ್ತೆ. ಸೊ ದಿಸ್ ಈಸ್ ನೌ ಈಥೈಲ್. ಹೋಪ್ ಯು ಆಲ್ ಆರ್ ಗೆಟಿಂಗ್ ಮೈ ಪಾಯಿಂಟ್. ಓಕೆ, ಸೊ ದಿಸ್ ಈಸ್ ಅಲ್ಕೈಲ್. ಸೊ ಆಲ್ಕೇನಲ್ಲಿ ಒಂದು ಹೈಡ್ರೋಜನ್ ರಿಮೂವ್ ಮಾಡಿದ್ರೆ ಇಟ್ ವಿಲ್ ಬಿಕಮ್ ಆಲ್ಕೈಲ್. ಸೊ ಆಲ್ಡಿಹೈಡಲ್ಲಿ RCHO, R ಅಂದರೆ ಇಟ್ ಮೇ ಬಿ ಆಲ್ಕೈಲ್ ಆರ್ ಇಟ್ ಮೇ ಬಿ ಹೈಡ್ರೋಜನ್. ಓಕೆ, ಸೊ ಇಲ್ಲಿ ನಾವು ಆಲ್ಕೈಲನ್ನು ಆ್ಯಡ್ ಮಾಡ್ತಿಲ್ಲ, ವಿ ಆರ್ ಆ್ಯಡಿಂಗ್ ಓನ್ಲಿ ಹೈಡ್ರೋಜನ್. ಸೊ ಫಸ್ಟ್ ಮೆಂಬರ್ ಸೊ ಮೆಥೆನಾಲ್ ಬರಿಬೇಕಾದ್ರೆ CHOನಲ್ಲೇ ಕಾರ್ಬನ್ ಇದೆ. ಸೊ ದಿಸ್ ಕಾರ್ಬನ್ ಇಟ್ ಸೆಲ್ಫ್ ಇಸ್ ದ ಮೆಥೆನಾಲ್ಸ್ ಕಾರ್ಬನ್. ಕ್ಲಿಯರ್? ಸೊ ಇನ್ನೊಂದು ಮೆಂಬರ್ ಬರಿತೀನಿ ಸೊ ದಟ್ ಯು ವಿಲ್ ಬಿ ವೆರಿ ಕ್ಲಿಯರ್. ಓಕೆ, ಸೊ ಮತ್ತೆ ಇನ್ನೊಂದು ಮೆಂಬರ್ ಬರಿತೀನಿ ನೋಡಿ ಸೊ ದಟ್ ಯು ನಾಟ್ ಗೆಟ್ ಎನಿ ಕನ್ಫ್ಯೂಷನ್. ಸೊ ದ ನೆಕ್ಸ್ಟ್ ಮೆಂಬರ್ ಲೆಟ್ ಅಸ್ ಗೋ ಫಾರ್ ethanal. Ethanal. So when I write ethanal, eth means there should be 2 carbon, right? So let us write 2 carbon, 1 and 2. ಈ second carbon ಇದೆ ಅಲ್ವಾ, so this carbon should be our functional group because eth ಅಂದಾಗ ನಾವು 2 carbon ಬರಿತೀವಿ. ನಾವು al ಅಂದರೆ functional group CHO ಅಲ್ವಾ, ಆ CHO should be the same C. So al ಅಂದಾಗ we should write functional group. ಸೊ ಫಂಕ್ಷನಲ್ ಗ್ರೂಪ್ ಬರೆದಾಗ ಅಗೇನ್ ವಿ ರೈಟ್ ಸಿ ಬಿಕಾಸ್ CHO ಇದೆ ಅಲ್ವಾ. ಸೊ ಆಗ 3 ಕಾರ್ಬನ್ ಆಗುತ್ತೆ. ಇಟ್ ಶುಡ್ ನಾಟ್ ಬಿ. ಸೊ ಟೋಟಲಿ ಇಟ್ ಶುಡ್ ಬಿ 2 ಕಾರ್ಬನ್. ಟೋಟಲಿ ಏನಿರಬೇಕು, 2 ಕಾರ್ಬನ್ನೇ ಇರಬೇಕು. ಸೊ ಎಥೆನಾಲ್ ಬರೆದಾಗ ಸೊ ದೆರ್ ಆರ್ 2 ಕಾರ್ಬನ್ ಇನ್ ಈತ್. ಸೊ ದ ಸೆಕೆಂಡ್ ಕಾರ್ಬನ್ ಇಟ್ ಸೆಲ್ಫ್ ವಿ ಹ್ಯಾವ್ ಟು ಜಾಯಿನ್ ದ ಫಂಕ್ಷನಲ್ ಗ್ರೂಪ್. ಸೊ ಕಾರ್ಬನ್ ವಿ ಆರ್ ಜಾಯಿನಿಂಗ್ ದ ಫಂಕ್ಷನಲ್ ಗ್ರೂಪ್ CHO. ಸೊ ಓಗೆ ವಿ ಆರ್ ರೈಟಿಂಗ್ ಡಬಲ್ ಬಾಂಡ್ ಆ್ಯಂಡ್ ದೆನ್ ವಿ ಆರ್ ರೈಟಿಂಗ್ H here. CHO is our functional group. So the remaining carbon is now surrounded by the hydrogen. Can you see the alkyl group here? See, CH3 is our alkyl group. CH3, I told no, methane ಏನಾಗಿತ್ತು CH4 ಆಗಿತ್ತು, ಒಂದು ಹೈಡ್ರೋಜನ್ ತೆಗೆದಾಗ CH3 ಆಯಿತು, ರೈಟ್. ಸೊ ಇದು ಆಲ್ಕೇನ್ ಅಲ್ಕೈಲ್ ಆಯಿತು, ರೈಟ್. ಅದೇ ರೀತಿ CH3 ಈಸ್ ಅಲ್ಕೈಲ್ ಗ್ರೂಪ್. ನಾನು ಏನು ಹೇಳಿದೆ, RCHO ಆಲ್ಡಿಹೈಡ್ನಲ್ಲಿ R ಮೇ ಬಿ ಅಲ್ಕೈಲ್ ಆರ್ ಹೈಡ್ರೋಜನ್. R ಅಲ್ಕೈಲ್ ಆಗಿರಬಹುದು ಅಥವಾ ಹೈಡ್ರೋಜನ್ ಆಗಿರಬಹುದು. ಕ್ಲಿಯರ್? ಸೊ ಎಥೆನಾಲ್ ಆಗಿರಲಿ ಮೆಥೆನಾಲ್ ಆಗಿರಲಿ ಯಾವುದೇ ಒಂದು ಫಂಕ್ಷನಲ್ ಗ್ರೂಪನ್ನು ಬರಿಬೇಕಾದ್ರೆ ಆಲ್ಡಿಹೈಡ್ನಲ್ಲಿ ಅಲ್ಲಿರುವ ಕಾರ್ಬನ್ಗೆ ನೀವು ಫಂಕ್ಷನಲ್ ಗ್ರೂಪನ್ನು ಆ್ಯಡ್ ಮಾಡಬೇಕು. ಇಫ್ ಯು ರೈಟ್ ಒನ್ಸ್ ಅಗೈನ್ ದ ಕಾರ್ಬನ್, ದ ನಂಬರ್ ಆಫ್ ಕಾರ್ಬನ್ ಇನ್ಕ್ರೀಸಸ್ ಆ್ಯಂಡ್ ದ ಫಾರ್ಮುಲಾ ವಿಲ್ ಬಿಕಮ್ ರಾಂಗ್. ಓಕೆ, ಸೊ now it's time to write the molecular formula by looking at structure. CH3, 1 carbon surrounded by 3 hydrogen, CH3. I told you never disturb the functional group. So now our functional group is CHO. So this is how we write the molecular formula for ethanal. So ಇನ್ನೂ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ಬೇಕಾದರೆ. ಸೊ ಯು ಕ್ಯಾನ್ ಈಸಿಲಿ ಅಂಡರ್ಸ್ಟ್ಯಾಂಡ್. ಸಿ ಈತ್ ಅಂದರೆ 2 ಕಾರ್ಬನ್, al is our functional group CHO, right? So CH3CHO is the molecular formula for ethanal. So now let us move towards the next one more member. So that ಇದು ಹೊಸ ಒಂದು ಕಾನ್ಸೆಪ್ಟ್ ಆಗಿರೋದ್ರಿಂದ you will be easily able to understand. So let us go for prop. Third member is propanal. Propanal. Aldehyde. Prop means how many carbon? 1, 2, 3 carbon. Okay, functional group is CHO. For the same carbon you are adding HO. You are adding HO. So functional group complete ಆಯಿತು. So remaining carbon ಗೆ you have to now add the hydrogen. You have to add the hydrogen. Okay, so this is how you write the molecular formula for propanal. Now by looking at the molecular formula, let us write the structural formula. How many carbon are there totally? 1 and 2. 2 carbon C2,
How many hydrogen? 1, 2, 3, 4, 5. How many hydrogen? 5 hydrogen atoms are there. And our functional group is CHO. Never disturb the functional group. ನಾನು ಹೇಳಿದೆ ಮುಂಚೆನೆ alcohol, aldehyde, carboxylic acid ಇಷ್ಟಲ್ಲೂ ಕೂಡ functional group always occurs at the end. So this is molecular formula. This is the structural formula for propanol. You can try with the butanol, pentanol and hexanol at home. Is it clear? So now let us move towards the next functional group. Our next functional group is carboxylic acid. Next functional group is carboxylic acid. So carboxylic acid is denoted by COOH. So in molecular formula and structural formula it will be COOH, but in the name it will be oic acid. Oic acid anta idre adu carboxylic acid, oic. So now let us start to write their members. Let us start with now second member, eth. Ethanoic acid, ethanoic. Again ಹೇಳ್ತೀನಿ ethane bardu e ತೆಗೆದು you can add oic. Ethanoic acid. See here also in our functional group there is carbon. You have to observe. No need to write the extra carbon. So now eth means 2 carbon. Let us write 2 carbon. So please remember ಈ functional group ಅಲ್ಲೇ carbon ಇದೆ. So no need to write the extra carbon to write oic acid. ಈಗ oic ಅಂದರೆ you should write COOH. So COOH ನ ಇದೇ ಕಾರ್ಬನ್ಗೆ ಅಟ್ಯಾಚ್ ಮಾಡಬೇಕು. If you write the third carbon, it will become the prop. 1, 2, 3 will become the prop. It should be eth. Eth ಅಂದರೆ there should be only 2 carbon atom. So ಇಲ್ಲಿರುವಂಥ second carbonಗೆ we are going to attach the functional group. So now COOH. So this is our functional group. COOH is our functional group. Okay. Eth means 2 carbon. You can observe eth means 2 carbon are here. OIC means COOH. This is our functional group. Now rest of the carbon should be attached by the hydrogen. Rest of the carbon should be attached by the hydrogen. So now it's time to write the molecular formula by looking at the structure. So how many carbon here? There are 1. So there is 1 carbon surrounded by 3 hydrogen. CH3. I said never disturb the functional group. Write as it is. COOH. So CH3COOH is the molecular formula for ethanoic acid. Is it clear? Once again I repeat, see eth. Eth means there are 2 carbon. Oic acid, for the second carbon only you are attaching OOH. If you write 1 more carbon it will become prop. Okay, totally eth andre including functional group 2 carbon irbeku. So C2COOH completed, and by looking at a structural formula you wrote the molecular formula as well. CH3COOH is our molecular formula. So now let us try with the fourth member, that is but. Okay, the fourth member is the butanoic acid. Butanoic acid. So as the name itself say but andre totally 4 carbon irbeku including the carbon which is in the functional group. So now let us write the 4 carbon, 1, 2, 3 and 4. ಈ fourth carbon ಗೆ ನಾವು functional group ಅನ್ನು attach ಮಾಡಬೇಕು. So the functional group is COOH. Let us write C double bond O and OH. Okay. So ಈಗ but complete ಆಗಿದೆ 1, 2, 3, 4 and oic acid ಅಂದ್ರೆ COOH complete ಆಯಿತು. So now let us write the remaining carbon surrounded by the hydrogen. So let us write the hydrogen for each carbon. So this is how you write the structural formula for the butanoic acid. So now by looking at the structural formula, let us write the molecular formula. Look at the number of carbon atoms present in it. So except the functional group you have to take for the count. So 1, 2, 3, totally 3 carbon is there. So let us write C3 and C3. So let us write C3 and let us count the number of hydrogen atoms. 1, 2, 3, 4, 5, 6, 7 is there. So C3H7. So and our functional group is COOH. Okay. So C3H7COOH. This is the molecular formula for
ಬ್ಯೂಟೆನೋಯಿಕ್ ಆ್ಯಸಿಡ್. ಸೊ ಯಾವುದೇ ಕೊಟ್ಟಿರಲಿ, ಇದು ಪೆಂಟನೋಯಿಕ್ ಆ್ಯಸಿಡ್ ಕೊಟ್ಟಿರಲಿ, ಪ್ರೊಪೆನೋಯಿಕ್ ಆ್ಯಸಿಡ್ ಕೊಟ್ಟಿರಲಿ, ನೀವು ಬರೆಯುವಂಥ ಕಾರ್ಬನ್, ಈಗ 3 ಕಾರ್ಬನ್ಸ್ ಬರೀತಿದ್ದೀರಾ ಅಂದರೆ ಥರ್ಡ್ ಕಾರ್ಬನ್ಗೆ ನೀವು ಯು ಹ್ಯಾವ್ ಟು ಅಟ್ಯಾಚ್ ದ ಫಂಕ್ಷನಲ್ ಗ್ರೂಪ್. ಯಾಕೆಂದರೆ ಯು ಹ್ಯಾವ್ ಕಾರ್ಬನ್ ಇನ್ ದ ಫಂಕ್ಷನಲ್ ಗ್ರೂಪ್. ಒನ್ಸ್ ಅಗೇನ್ ನೀವು ಕಾರ್ಬನ್ ಬರೆದ್ರೆ ಏನಾಗುತ್ತೆ, ಟೋಟಲಿ ಇಟ್ ವಿಲ್ ಬಿಕಮ್ 4. ಸೊ ಪ್ರಾಪ್ ಹೋಗಿ ಆಗ ಬ್ಯೂಟ್ ಆಗುತ್ತೆ. ಸೊ ಇಟ್ ಈಸ್ ರಾಂಗ್. ಓಕೆ, ಸೊ ಇನ್ ದಿಸ್ ವೇ ಯು ಕ್ಯಾನ್ ರೈಟ್ ದ molecular formula and the structural formula for carboxylic acid group. So the next functional group is ketone. So ketone is having suffix as C double bond O, ಅಂದರೆ ಕಾರ್ಬನ್ಗೆ ಡಬಲ್ ಬಾಂಡ್ O ಅಟ್ಯಾಚ್ ಆಗಿರುತ್ತೆ. ಆ್ಯಂಡ್ ಇನ್ ದ ನೇಮ್ ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ONE ಅಂತ ಎಂಡಲ್ಲಿ ಇದ್ದರೆ ದಟ್ ಈಸ್ ಕೀಟೋನ್ ಗ್ರೂಪ್. ಓಕೆ, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಇಲ್ಲಿ ಏನು ತಿಳ್ಕೊಳ್ಬೇಕು ಅಂದರೆ ದ ಫಸ್ಟ್ ಮೆಂಬರ್ ಆಫ್ ದ ಕೀಟೋನ್ ಸ್ಟಾರ್ಟ್ಸ್ ಫ್ರಮ್ ಪ್ರಾಪ್. ಯಾಕೆ ಅಂದರೆ ಆ್ಯಸ್ ಐ ಟೋಲ್ಡ್ ಯು, ಆಲ್ಕೋಹಾಲ್ OH, ಆಲ್ಡಿಹೈಡ್ CHO, carboxylic acid COOH, all these 3 functional group always occur at the end, whereas the ketone group it occur in between. Ketone always occur in between. So in between occur ಆಗಕ್ಕೆ minimum 3 carbon atom ಬೇಕು ನೋಡಿ, 1 2 3. ಸೊ ಬಿಟ್ವೀನ್ ಆಗಬೇಕು ಅಂದರೆ ಮಿನಿಮಮ್ 3 ಕಾರ್ಬನ್ ಆಟಮ್ ಬೇಕು. ಸೊ ದ ಫಸ್ಟ್ ಮೆಂಬರ್ ಆಫ್ ದ ಕೀಟೋನ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ದ ಪ್ರಾಪ್. ಓಕೆ, ಇಲ್ಲಿ ಮೆತ್ ಇರೋದಿಲ್ಲ, ಎತ್ ಇರೋದಿಲ್ಲ, ಇಟ್ ಆಲ್ವೇಸ್ ಸ್ಟಾರ್ಟ್ಸ್ ಫ್ರಮ್ ದ ಪ್ರಾಪ್ ಬಿಕಾಸ್ ಕೀಟೋನ್ ಗ್ರೂಪ್ ಆಲ್ವೇಸ್ ಅಕರ್ ಇನ್ ಬಿಟ್ವೀನ್. ಸೊ ಪ್ರಾಪ್, ಸೊ ಪ್ರೊಪೇನ್ ಅಂತ ಬರೆದು ವಾಟ್ ಯು ವಿಲ್ ಡೂ, ಯು ಜಸ್ಟ್ ರಬ್ ಇ ಪ್ರೊಪೇನ್. ಸೊ ಇಟ್ಸ್ ಈಸಿ ಮೆಥಡ್ ಆಫ್ ರೈಟಿಂಗ್. ಇ ರಬ್ ಮಾಡ್ತೀರಾ, ದೆನ್ ಯು ಆ್ಯಡ್ ONE ಬಿಕಾಸ್ ನೇಮಲ್ಲಿ ಇಟ್ ಎಂಡ್ ಆಲ್ವೇಸ್ ಬೈ ONE. So this is how you write the propanone. It is propanone. So by looking at the name, now let us write the structural formula. Prop andre 1, 2 and 3 carbon atom, and our functional group is always attached by double bond O. As I told, it occur in between. So illi double bond O na ನೀವು ಬರಿಬಹುದು. Okay, you can write above or below. It's your choice. Okay, but you have to write double bond O here. ಸೊ ನಾವೀಗ ನೀವು ಚೆಕ್ ಮಾಡ್ಬೋದು, ಈ ಕಾರ್ಬನ್ಗೆ ಆಲ್ರೆಡಿ ಇಟ್ ಈಸ್ ಬಿನ್ ಸರೌಂಡೆಡ್ ಬೈ 4 ಬಾಂಡ್ಸ್, 1 2 3 4. ಸೊ ನೋ ನೀಡ್ ಆಫ್ ರೈಟಿಂಗ್ ದ ಹೈಡ್ರೋಜನ್ ಫಾರ್ ದಿಸ್ ಕಾರ್ಬನ್, ಇಟ್ ವಿಲ್ ಬಿಕಮ್ ರಾಂಗ್. ಓಕೆ, ಸೊ ನಾವು ರೆಸ್ಟ್ ಓವರ್ ಕಾರ್ಬನ್ ಈಸ್ ಅಟ್ಯಾಚ್ಡ್ ಬೈ ದ ಹೈಡ್ರೋಜನ್. Rest over carbon, it is attached by the hydrogen. So this is how you write the structural formula for propanone. So by looking at this, let us write the molecular formula. How many carbon? Totally 1 and 2 carbon. So write C2. How many hydrogens? 1 2 3 4 5 6. ನಿಮಗೆ ಇಲ್ಲಿ ಡೌಟ್ ಬರ್ಬೋದು, ವೈ ಮೇಡಮ್ ಯು ಆರ್ ಸ್ಕಿಪ್ಪಿಂಗ್ ದಿಸ್ ಅಂತ. ಬಿಕಾಸ್ ಆಸ್ ಇಟ್ ಈಸ್ ಫಂಕ್ಷನಲ್ ಗ್ರೂಪ್, ಯು ಶುಡ್ ನೆವರ್ ಡಿಸ್ಟರ್ಬ್ ದ ಫಂಕ್ಷನಲ್ ಗ್ರೂಪ್. ಸೊ ಈಗ ಫಂಕ್ಷನಲ್ ಗ್ರೂಪನ್ನು ಬರೆಯೋಣ ಎಂಡಲ್ಲಿ CO ವೆನ್ ಯು ಆರ್ ರೈಟಿಂಗ್ ನೇಮ್. ಸೊ ಇದನ್ನು ನೀವು ಈ ರೀತಿನೂ ಬರಿಬೋದು. ಯು ಕ್ಯಾನ್ ಹ್ಯಾವ್ ಅನ್ ಅನದರ್ ಆಪ್ಷನ್ ಆಫ್ ರೈಟಿಂಗ್ ದಿಸ್. ಸೊ ನೋಡಿ, ಇಂಡಿವಿಜುವಲ್ ಆಗಿ ಬರೆಯೋದಾದರೆ ಯು ಕ್ಯಾನ್ ರೈಟ್ ಲೈಕ್ ದಿಸ್. 1 ಕಾರ್ಬನ್ ಈಸ್ ಸರೌಂಡೆಡ್ ಬೈ 3 ಹೈಡ್ರೋಜನ್, ಸೊ ಇಟ್ ಈಸ್ CH3. ನೌ ಇಟ್ ಈಸ್ CO ಆ್ಯಂಡ್ ಅಗೇನ್ ಇಟ್ ಈಸ್ CH3. ಇದು ಕೂಡ ಕರೆಕ್ಟ್. ಎರಡು ರೀತಿ ನೀವು ಬರಿಬೋದು, CH3 CO CH3. ವಿ ಕಾಲ್ ಇಟ್ ಆಸ್ ಕಂಡೆನ್ಸ್ಡ್ ಫಾರ್ಮುಲಾ. ಅಥವಾ ಆಸ್ ಐ ಟೋಲ್ಡ್ ಯು, ಟೋಟಲಿ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ ಬರಿಬೇಕು C2, ಟೋಟಲಿ ನಂಬರ್ ಆಫ್ ಹೈಡ್ರೋಜನ್ಸ್ H6 ಆ್ಯಂಡ್ ಅವರ್ ಫಂಕ್ಷನಲ್ ಗ್ರೂಪ್ CO. So two options, either you can write like this or you can write like this. So it's left to you. So this is the first member of the ketone, first member. I hope you have understood. Once again I recall here, see prop andre 3 carbon, 1 2 3, ONE 1 andre ketone group. So ketone group is represented by C double bond O. Clear? So by looking at structural formula, it is very easy to write the molecular formula. Okay, I'll teach you the one more member from the ketone group now. Let us now move towards the pent. Okay, pent means totally 5 carbon atom. So 1 2 3, let me write the name, pentanone. It is pentanone. Okay, name is pentanone. Pent means 5 carbon, 1 2 3 4 and 5 carbon. So pent is completed. Now looking at the functional group 1, as I told you, ketone always occur in between. So last 2 carbons in a bittu, last E carbon ಮತ್ತೆ E carbon, ಇದೆರಡನ್ನ ಬಿಟ್ಟು you can write anywhere here. Okay, either you can write here or here or here, it's your choice. Okay, but it should be not at the end. Okay, so now pent is over and our functional group is also completed. Leftover carbon should be surrounded by the hydrogen. Should be surrounded by the hydrogen now.
So for this, no. See, 1, 2, 3, fourth bond is completed here. So no need of writing hydrogen here. So now for this carbon, let me write once again here. So I think you cannot see this. Okay, let us write once again. See, pent means totally 5 carbon atom. Okay, 5. So all will be having single bond between carbon and carbon atom. Our functional group is ONE. Let us write here. ONE means double bond O. So now rest over carbon should be surrounded by the hydrogen. Only this region you have to be very careful because this carbon is already completed by 4 bonds. So here it is hydrogen, 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 and here also it's hydrogen, hydrogen. So this is how you write the structural formula for pentenon. Pent, 1, 2, 3, 4, 5, pent. On means it is C double bond O. By looking at this, let us write CH3, CH3, see 1 carbon surrounded by 3 hydrogen. CO, then CH2, CH2, again CH2, now it is CH3. This is the condensed formula. You can write like this or you can write C1, 2, 3, how many? 4. 4 carbon atom C4, 1, 2, 3, 4, 5, 6, 7, 8, 9, 10. C4H10. Once again I count C. 1, 2, 3, 4, 5, 6, 7, 8, 9, 10. C4H10CO. This is also correct way. Okay. So in 2 ways you can write the molecular formula for pentenon. I hope you have clearly understood about all the things. So now we have finished with the functional groups. So now let us understand how to write the cyclic structures as well as the isostructures. So functional group is completed. Let us write now cyclic structure, cycloalkanes, cycloalkanes, cycloalkanes. Okay, cyclic structure. Cyclo means it should be closed structure. Alkanes means the structural formula you are writing here under cycloalkanes will be having single bond between the carbon and carbon atom. ಅರ್ಥ ಆಗ್ತಿದ್ಯಾ? Cyclo ಅಂದ್ರೆ closed structure ಆಗಿರುತ್ತೆ. Alkanes ಅಂದ್ರೆ ನೀವು ಬರೆಯುವಂತ ಕಾರ್ಬನ್ ಮಧ್ಯೆ single bond ಇರುತ್ತೆ. So first member of cyclo is prop. Minimum 3 carbon ಬೇಕು. So let us write cyclopropane. Cyclopropane. First member is cyclopropane. Cyclo, cyclic structure. Prop ಅಂದ್ರೆ 3 carbon. So 3 carbon ಅನ್ನ ನೀವು cyclic structure ಅಲ್ಲಿ ಬರಿಬೇಕು ಅಂದ್ರೆ closed structure ಅಲ್ಲಿ ಬರಿಬೇಕು. So 1, 2, 3 is prop and it is in the cyclic structure. Now let us write single bond between the carbon and carbon atom. ಯಾಕೆ it is ane ಅಂದ್ರೆ single bond ಇರಬೇಕು. So ಒಂದು carbon ಗೆ as I told you it should be 4 bond. Simple method and easy trick to remember. So for this carbon 2 bonds is over. Left over 2. So we will attach with the hydrogen. For this also it is 2 hydrogen and here also it is hydrogen. Clear? So cyclo, cyclic structure alide, prop 1, 2, 3 carbon ide, ane single bond ide. So now the formula is 1, 2, 3 carbon, C3, how many hydrogen? H6. C3H6 is the molecular formula for cyclopropane. Okay. So one more, cyclobutane. 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 So cyclo on the cyclic structure ಅಲ್ಲಿ ಇರಬೇಕು, ಬ್ಯೂಟ್ ಅಂದರೆ 4 ಕಾರ್ಬನ್. ಸೊ 1, 2, 3, 4 ಹೀಗೂ ಬರಿಬೋದು ಅಥವಾ ನೀವು ಯು ಕ್ಯಾನ್ ಆಲ್ಸೋ ರೈಟ್ ಲೈಕ್ ದಿಸ್ 1, 2, 3, 4 ಹೀಗೂ ಕೂಡ ಬರಿಬೋದು. ಇಟ್ಸ್ ಯುವರ್ ಚಾಯ್ಸ್. ಓಕೆ, ಬಟ್ ಇಟ್ ಶುಡ್ ಬಿ ಲೈಕ್ ಅ ಕ್ಲೋಸ್ ಸ್ಟ್ರಕ್ಚರ್. ಸೊ ಆಫ್ಟರ್ ರೈಟಿಂಗ್ 4 ಕಾರ್ಬನ್ ಲೆಟ್ ಅಸ್ ರೈಟ್ ಸಿಂಗಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್. ನೋಡ್ಬೋದು ಕ್ಲೋಸ್ ಸ್ಟ್ರಕ್ಚರ್ ಇದು. ಓಕೆ, so each carbon is surrounded by 4 bonds, left over with the 2. So I'm going to attach it by the hydrogen. So how many carbon? 1, 2, 3, 4. 4 carbon. Okay, hydrogen how many? 2, 4, 6, 8. H8. This is a molecular formula of cyclobutane. ನೋಡಿ ಸ್ಟ್ರಕ್ಚರಲ್ ಫಾರ್ಮುಲಾ ಗೊತ್ತಿದ್ರೆ ಈಸಿಯಾಗಿ ಬರಿಬೋದು ನೀವು. ಸೈಕ್ಲೋಬ್ಯೂಟೇನ್ ಕೇಳಿದ್ರೆ ಇಟ್ ಈಸ್ cyclo. Cyclic structure, butane 1, 2, 3, 4 carbon surrounded by hydrogens. So this is how you write the cyclobutane. Cyclobutane. Okay. So cyclopropane, cyclobutane. Clear now? Okay. Now let us move towards
the special one more structure is there. Frequently they will ask in the examination. So the one more structure here in the closed structure ali benzene. Benzene they will ask. Benzene. See, the molecular formula of benzene is C6H6. C6H6 is the molecular formula for benzene. C6 1 ಇದು ಹೀಗೆ ಬರಿಬೇಕು ನೋಡಿ 1 2 3 4 5 6 ಕಾರ್ಬನ್ ಆಟಮನ್ನು ಕ್ಲೋಸ್ಡ್ ಸೈಕ್ಲಿಕ್ ಸ್ಟ್ರಕ್ಚರ್ ಅಲ್ಲಿ ಬರಿಬೇಕು. and then you have to write single bond double bond, single bond double bond, single bond double bond. Okay, so now it is surrounded by hydrogen. So each carbon is having 4 bonds. You can check it. Each carbon is having 4 bonds. See, for this carbon 1 2 3 4, for this 1 2 3 4, and here also 4, here also 4. You can check it. Benzene molecular formula C6H6, and this is how you write the structural formula. Structural formula ಬರಿಬೇಕಾದ್ರೆ ನೆನಪಿರಲಿ alternate single bond and double bond ಇರಬೇಕು. single double single double single double ಈ ರೀತಿ ಇರಬೇಕು. Okay, so this complete all the cyclic structure which you need to prepare for the board examination. So now let me teach you the iso structures. ಐಸೋಗೆ ನಾನು ಯೂಶಲಿ ಮಕ್ಕಳಿಗೆ ಹೇಳೋದೇನು ಅಂದರೆ, ಒಂದು ಲಾಂಗೆಸ್ಟ್ ಕಾರ್ಬನ್ ಚೈನಲ್ಲಿ ಒಂದು ಕಾರ್ಬನನ್ನು ತೆಗೆದು ನೀವು ಬ್ರ್ಯಾಂಚ್ ಮಾಡಿದ್ರೆ ಅದು ಏನಾಗುತ್ತೆ, ಐಸೋ ಸ್ಟ್ರಕ್ಚರ್ ಆಗುತ್ತೆ. ಸೊ ಐಸೋ ಫಸ್ಟ್ ಮೆಂಬರ್ ಆಫ್ ಐಸೋ ಅಂದರೆ ಐಸೋಮರ್ ಯಾವುದು? ಫಸ್ಟ್ ಮೆಂಬರ್ ಆಫ್ ಐಸೋಮರ್ ಬಂದು ಬ್ಯೂಟೇನ್. ಫಸ್ಟ್ ಮೆಂಬರ್ ಆಫ್ ಐಸೋಮರ್ ಬಂದು ಬ್ಯೂಟೇನ್. ಈಗ ನಾವು ವಾಟ್ ಯು ಹ್ಯಾವ್ ಟು ರೈಟ್, ನಾವು ವಿ ಆರ್ ರೈಟಿಂಗ್ ಐಸೋಬ್ಯೂಟೇನ್. ಫಸ್ಟ್ ಮೆಂಬರ್ ಬಂದು ಬ್ಯೂಟೇನ್. ನಾವು ವಿ ಆರ್ ರೈಟಿಂಗ್ ಐಸೋಬ್ಯೂಟೇನ್. ಐಸೋ ಅಂದರೆ ಏನು? ಲಾಂಗೆಸ್ಟ್ ಕಾರ್ಬನ್ ಚೈನಲ್ಲಿ ಒಂದು ಕಾರ್ಬನನ್ನು ರಿಮೂವ್ ಮಾಡೋದು. ಸಿಂಪಲ್ ಟ್ರಿಕ್ ಟು ರಿಮೆಂಬರ್. ಬ್ಯೂಟ್ ಅಂದರೆ 4 ಕಾರ್ಬನ್. ಸೊ ಟೋಟಲಿ 4 ಕಾರ್ಬನ್ ಇರಬೇಕು. ಓಕೆ, ಸೊ 1 2 3 4th ಕಾರ್ಬನನ್ನು ಐ ಆಮ್ ಬ್ರಾಂಚಿಂಗ್. 4th ಕಾರ್ಬನನ್ನು ಐ ಆಮ್ ಬ್ರಾಂಚಿಂಗ್. ಸೊ ಏನ್ ಸಿಂಗಲ್ ಬಾಂಡ್, ಸಿಂಗಲ್ ಬಾಂಡ್. Okay, now let us surround by hydrogen. See 1 2 3 4 5 6 7 8 9 10. So let us write the hydrogen now. Let us write the hydrogen. So this completes C4 1 2 3 4 5 6 7 8 9 10 C4H10. ಸೊ ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಬ್ಯೂಟೇನ್ನ ಫಾರ್ಮುಲಾ ಕೂಡ C4H10, ಐಸೋಬ್ಯೂಟೇನ್ನ ಫಾರ್ಮುಲಾ ಕೂಡ C4H10. ಸೊ ಐಸೋಮರ್ ಅಂತ ಯಾಕೆ ಹೇಳ್ತೀವಿ? ಐಸೋಮರ್ಸ್ ಮೀನ್ಸ್ ದ ಕಾಂಪೌಂಡ್ಸ್ ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಐಸೋಮರ್ಸ್ ಮೀನ್ಸ್ ದ ಕಾಂಪೌಂಡ್ಸ್ ವಿಚ್ ಹ್ಯಾವ್ ಸೇಮ್ ಮಾಲಿಕ್ಯುಲರ್ ಫಾರ್ಮುಲಾ ಬಟ್ ಡಿಫ್ರೆಂಟ್ ಸ್ಟ್ರಕ್ಚರಲ್ ಫಾರ್ಮುಲಾ. ಇಲ್ಲಿ ಒಂದೇ ಫಾರ್ಮುಲಾಗೆ ವಿ ಕ್ಯಾನ್ ರೈಟ್ ದ ಸ್ಟ್ರೇಟ್ ಚೈನ್ ಆ್ಯಂಡ್ ಆಲ್ಸೋ ವಿ ಕ್ಯಾನ್ ರೈಟ್ ದ ಬ್ರಾಂಚೆಡ್ ಚೈನ್. ಐಸೋಬ್ಯೂಟೇನ್ 1 2 3. First member of butane is isobutane. Okay, butane is the first member. Clear? So now let us write the one more structure. Last structure ಹೇಳ್ಕೊಡ್ತಿದ್ದೀನಿ. So ಇದಾದ್ಮೇಲೆ I will teach you the next concept. So the next member is isopentane. Isopentane. See, isopentane longest carbon chain ಅಲ್ಲಿ 5 ಕಾರ್ಬನ್ ಇರುವಂಥ chain ಅಲ್ಲಿ branch ಮಾಡಬೇಕು. You can write in 2 ways. See, isopentane. Pent means 5. 1 2 3 4. 5th carbon I am branching here. Okay, you can also write in another way. See, 1 2 3 4 5 ಈ ರೀತಿ ಕೂಡ ಬ್ರಾಂಚ್ ಮಾಡಬಹುದು. ಏನಂದರೆ ಸಿಂಗಲ್ ಬಾಂಡ್ ಬಿಟ್ವೀನ್ ದ ಕಾರ್ಬನ್. ನೋಡಿ, ಈ ರೀತಿ ಕೂಡ ನೀವು ಬ್ರಾಂಚ್ ಮಾಡಬಹುದು. ಸೊ ಹಿಯರ್ ಆಲ್ಸೋ C5, ಹಿಯರ್ ಆಲ್ಸೋ ಇಟ್ ಈಸ್ C5. 1 2 3 4 5 6 7 8 9 10 11 12. So C5H12 is the formula for isopentane. Even for the pentane also same formula. You can check here also. See, 1 2 3 4 5 6 7 8 9 10 11 12 should be written by the hydrogen. In 2 different ways you can write.